ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 507. ಇವತ್ತಿನ ಕಥೆಯಲ್ಲಿ ನಮ್ಮ ಪುರಂದರದಾಸರ ಡೊಂಕುಬಾಲದ ನಾಯಕರೇ ಕೀರ್ತನೆಯನ್ನು ನೋಡೋಣ. ನಮ್ಮ ಪುರಂದರದಾಸರು ಈ ಹರಿದಾಸ ಸಾಹಿತ್ಯದಲ್ಲೇ ಬಹಳ ಪ್ರಖ್ಯಾತರಾದವರು. ಅವರು ಸಹಿತ ಬೇಕಾದಷ್ಟು ವಿಜಯನಗರ ಸಾಮ್ರಾಜ್ಯದಲ್ಲಿ ನವಕೋಟಿ ನಾರಾಯಣ ಅಂಥೇಳಿ ಪ್ರಖ್ಯಾತರಾಗಿ ಏನದು ಲೇವಾದೇವಿ ವ್ಯಾಪಾರ ಮಾಡ್ತಾಯಿದ್ರು, ರತ್ನಪಡಿ ವ್ಯಾಪಾರಿಗಳು. ಆದರೆ ಭಗವಂತನ ಅನುಗ್ರಹದಿಂದ ಅದನ್ನೆಲ್ಲವನ್ನೂ ಬಡಬಗ್ಗರಿಗೆ ದಾನ ಮಾಡಿ ವ್ಯಾಸರಾಯರ ಶಿಷ್ಯರಾಗಿ ಆಗ ಬಡದ ಹೆಸರೇ ಪುರಂದರ ದಾಸ ಅಂಥೇಳಿ. ಅವರ ಅಂಕಿತ ನಾಮ ಪುರಂದರ ವಿಠಲ. ಪುರಂದರ ವಿಠಲನ ಪರಮ ಭಕ್ತರು. ಇವರು ಕನಕದಾಸರು ಸಮಕಾಲೀನರು. ಇವ್ರನ್ನೇ ಕನ್ನಡದ ಅಶ್ವಿನಿ ದೇವತೆಗಳು ಅಂತಲೂ ಕರೀತೀವಿ. ಇಲ್ಲಿ ಕೀರ್ತನೆಗಳು ಎಷ್ಟು ರಚಿಸಿದ್ರು ಅಂದರೆ 4,25,000 ಅಂತ ಹೇಳ್ತಾರೆ. ಆದರೆ ನಮಗೆ ಸಿಕ್ಕಿರೋದು ಹೆಚ್ಚು ಕಮ್ಮಿ 1,000. ಆದರೆ ಪುರಂದರದಾಸರಿಗೆ ಸಂಗೀತದ ಬಗ್ಗೆ ಬಹಳ ಆಳವಾದ ಜ್ಞಾನ ಇದ್ದಿದ್ದರಿಂದ ಏನಾಗಿದೆ, ನಮ್ಮ ಕರ್ನಾಟಕ ಸಂಗೀತಕ್ಕೆ ಇದು ಅಡಿಪಾಯ ಆಗಿಬಿಟ್ಟಿದೆ. ಹಾಗಾಗಿ ಅವ್ರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತಲೂ ಸಹಿತ ನಮ್ಮ ಪುರಂದರದಾಸರನ್ನ ಕರೆಯೋದು. ಈಗ ಇಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಯಾವುದು? ಡೊಂಕುಬಾಲದ ನಾಯಕರೇ. ಇದೇನಿದು ಡೊಂಕುಬಾಲ ಅಂದ ಕೂಡಲೇ ಗೊತ್ತಾಯ್ತು ನಮಗೆ ಯಾವುದೋ ನಾಯಿ. ನಾಯಕರೇ, ನಾಯಿಯನ್ನು ನಾಯಕರು ಅಂತ ಕರೆಯೋದು, ಇದನ್ನು ವಿಡಂಬನೆ ಮಾಡಿರೋದು. ನಾಯಿ ಬಾಲ ನಾವೆಲ್ಲ ಕೇಳಿದ್ದೀವೇನಪ್ಪ. ಎಷ್ಟು ನೀವು ದಬ್ಬೆ ಕಟ್ಟಿದ್ರು ಸಹಿತ 6 ತಿಂಗಳು ವರ್ಷ ಆದರೂ ಸಹಿತ ಮತ್ತೆ ಬಿಚ್ಚಿದ ಕೂಡಲೇ ಅದು ಮತ್ತೆ ಡೊಂಕೆ. ಯಾಕೆ? ಅದು ಹುಟ್ಟುಗುಣಪ್ಪ, ಏನು ಮಾಡಿದರೂ ಬದಲಾಗಲ್ಲ. ಹಾಗೆ ನಮ್ಮ ಮನುಷ್ಯರ ಮನಸ್ಸು, ನಮ್ಮೆಲ್ಲರ ಮನಸ್ಸು ಸಹಿತ ವಕ್ರ, ಡೊಂಕು. ನೇರ ಅಂದರೆ ಗುಣವಂತ, ಸಚ್ಚಾರಿತ್ರವಂತ, ಪ್ರಾಮಾಣಿಕ, ಇವೆಲ್ಲ ಇರುತ್ತೆ. ಡೊಂಕು ಅಂದ್ರೇನು? ಮೋಸ, ವಂಚನೆ, ಕಪಟ, ಸ್ವಾರ್ಥ, ಅಸೂಯೆ ಇವೆ. ಅಂದರೆ ನಾವೆಲ್ಲ ಏನು ಮಾಡ್ತೀವಿ? ಬಹಳ ಬೇಗ ನಮ್ಮ ಮನಸ್ಸನ್ನು ವಕ್ರತೆಗಿಳಿಸ್ಕೊಳ್ತೀವಿ. ಹಾಗಾಗಿ ಬೆಲೆಯೇ ಬರೋಲ್ಲ. ನಾವು ಒಳ್ಳೆಯವರಾಗಬೇಕಾದ್ರೆ, ಸಚ್ಚಾರಿತ್ರ ಹೊಂದಬೇಕಾದ್ರೆ, ನೇರ ಸ್ವಭಾವ ಹೊಂದಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನೇ ಇಲ್ಲಿ ಹೇಳಿರೋದು. ನಾವು ಡೊಂಕುಬಾಲದ ನಾಯಕರಾಗದೆ, ನಾಯಿಯಾಗದೆ ಸಾಮಾನ್ಯ ವ್ಯಕ್ತಿ ಆಗಬೇಕು. ಅದಕ್ಕೇನು ಮಾಡಬೇಕು ಅಂಥೇಳಿ ಪುರಂದರದಾಸರು ಈ ಕೀರ್ತನೆಯಲ್ಲಿ ಹೇಳಿದ್ದಾರೆ. ನೋಡೋಣ. ನಾವು ಯಾವುದೇ ಕೀರ್ತನೆಯನ್ನು ಕೂಡಲೇ ಮೊದಲು ಪಲ್ಲವಿ, ಚರಣ, ಮತ್ತೆ ಪಲ್ಲವಿ ಬರೋದನ್ನು ನೋಡ್ತೀವಿ. ಡೊಂಕುಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ, ಕಣಕ ಕುಟ್ಟೋ ಅಲ್ಲಿಗೆ ಹೋಗಿ ಹಣಕಿ ಇಳುಕಿ ನೋಡುವಿರಿ, ಕಣಕ ಕುಟ್ಟೋ ವನೆಕೆಲೆ ಬಡಿದರೆ ಕುಂಕುರಾಗವ ಹಾಡುವಿರಿ. ಡೊಂಕುಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ, ಹುಗ್ಗಿ ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ, ಹುಗ್ಗಿ ಮಾಡೋ ಸೌಟಲಿ ಬಡಿದರೆ ಕುಂಕುರಾಗವ ಮಾಡುವಿರಿ. ಡೊಂಕುಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ, ಹಿರೇ ಬೀದಿಯಲ್ಲಿ ಓಡುವಿರಿ, ಕರೆ ಬೂದಿಯಲ್ಲಿ ಹೊರಳುವಿರಿ. ಪುರಂದರ ವಿಠಲರಾಯನ ಈ ಪರಿ ಮರೆತು ಸದಾ ನೀವು ಚರಿಸುವಿರಿ. ಡೊಂಕುಬಾಲದ ನಾಯಕರೇ ನೀವೇನು ಊಟವ ಮಾಡಿದಿರಿ. ಇದು ಬರೀ 12 ಸಾಲು. ಆದರೆ ಅರ್ಥಗರ್ಭಿತ, ಸ್ವಾರಸ್ಯ ಹೆಚ್ಚು. ನಮ್ಮ ವಕ್ರವಾಗಿರುವ ನಮ್ಮ ಸ್ವಭಾವವನ್ನು ನೇರ ಮಾಡಲಿಕ್ಕೆ ಈ ಪ್ರತಿಮೆಯನ್ನು ಯಾರು? ಪುರಂದರದಾಸರು ಬಳಸಿರೋದು. ಡೊಂಕುಬಾಲದ ನಾಯಕರೇ ಯಾರು? ನಾಯಿ ಅಂದ ಕೂಡಲೇ ಏನಾಗುತ್ತೆ? ನೀವೇನು ಊಟವ ಮಾಡಿದ್ದೀರಿ. ಗೌರವದಿಂದ ಬಹುವಚನ ಕೇಳ್ತಿದ್ದಾರೆ. ಅಪ್ಪ ಡೊಂಕುಬಾಲದ ನಾಯಕ, ಏನಪ್ಪ ಏನು ಊಟ ಮಾಡಿದಿ? ಊಟ ಏನು ಮಾಡಬೇಕು? ನಾವು ಅನ್ನ, ಸಾರು, ಹುಳಿ, ಮುದ್ದೆ, ರೊಟ್ಟಿ ತಿನ್ನಬೇಕು. ನಾವೇನು ಊಟ ಮಾಡ್ತೀವಿ, ತಗೊಳ್ಳೋ ಆಹಾರ ಆರೋಗ್ಯಕ್ಕೆ ಪೂರಕವಾಗಿರಬೇಕು, ಮಾರಕವಾಗಿರಬಾರ್ದು. ಸಾತ್ವಿಕ ಆಹಾರ ತಗೊಂಡ್ರೆ ನಮ್ಮ ಗುಣವೂ ಹಾಗೇ ಇರುತ್ತೆ. ಅದು ಬಿಟ್ಟು ಬೇರೆ ಏನೇನು ಬೇಕೋ ತಿಂದು ಮತ್ತೆ ಬರೋದು, ಸೊಕ್ಕ ಬರೋದು ತಿಂದರೆ ನಮ್ಮ ಗುಣವೂ ಹಾಳಾಗತ್ತೆ. ಅದಕ್ಕೆ ಇವನ್ನೆಲ್ಲ ಹೇಳ್ತಾ ಇರೋದು. ಅಪ್ಪ ಏನು ಊಟ ಮಾಡಿದ್ರಿ ಅಂಥೇಳಿ. ನಾಯಿ ಏನು ಮಾಡುತ್ತೆ? ಸ್ವಭಾವ ಏನು? ಅಲಿಯೋದು, ಅಲ್ಲಿ ಇಲ್ಲಿ ಹಿಣುಕೋದು, ನೋಡೋದು, ಹೊಡ್ಸ್ಕೊಳ್ಳೋದು, ಬರೋದು.
ಇದೇ ಥರ ನಮಗೆ ಸಂಬಂಧ ಇಲ್ಲದ ವಿಷಯಗಳಲ್ಲಿ ನಾವು ಸಹಿತ ಇಣುಕೋದು ಕದ್ದು ನೋಡೋದು ಇವೆಲ್ಲ ನೀಚರು ಮಾಡೋ ಕೆಲಸ, ಅದು ಮಾಡಬಾರ್ದು. ಮಾಡಿದರೆ ಪೇಟು ತಿಂದು ನರಳೋದು ಅಂತಲೇ ಪುರಂದರದಾಸರು ವಿಡಂಬನೆ ಮಾಡ್ತಾ ಇರೋದು. ಏನು ಮಾಡಿದ್ರಂತೆ? ಡೊಂಕು ಬಾಲದ ನಾಯಕರೇ, ನೀವೇನು ಊಟವ ಮಾಡಿದಿರಿ? ಅಪ್ಪ ಮಹಾಶಯರೇ, ಏನು ಊಟ ಮಾಡಿದ್ರಿ? ಕಣಕ ಕೊಟ್ಟೋ ಅಲ್ಲಿಗೆ ಹೋಗಿ ಹಣಿಕಿ ಇಣುಕಿ ನೋಡುವಿರಿ. ಕಣಕ ಗೋಧಿ ಹಿಟ್ಟು, ಅವಾಗ ಈ ಹಪ್ಪಳದ ಕಣಕ ಮಾಡ್ತಾರೆ. ಅವಾಗೆಲ್ಲ ಗೋಧಿ ಹಿಟ್ಟನ್ನು ಅದು ಯಾಕೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಣಕ ಮಾಡ್ತಿದ್ರು ಕುಟ್ತಿದ್ರು ಅಂತ ಗೊತ್ತಿಲ್ಲ. ಆ ಕುಟ್ಟಬೇಕಾದ್ರೆ ಏನು ಮಾಡಬೇಕು, ಒನಕೆನಲ್ಲಿ ಅದನ್ನು ಕುಟ್ಟಬೇಕು. ಕಣಕ ಕುಟ್ಟೋ ಅಲ್ಲಿಗೆ ಇದು ಹೋಯಿತು. ಏನು ಹಿಟ್ಟಿಗಿಟ್ಟು ನನಗೇನು ಸಿಗುತ್ತೆ, ಬಾಯಿ ಹಾಕೋಣ ಅಂತ. ಅಲ್ಲೇನು ಮಾಡ್ತು, ಯಾರಿದ್ದಾರೆ ಇಲ್ಲೇ ಮೆಲ್ಲಿ ಹೋಗಿ ತಿನ್ಬೇಡ ಅಂತೇಳಿ ಹಣಿಕಿ ಇಣುಕಿ ನೋಡಿವಿ. ಹಿಂಗೆ ಕಾಣುತ್ತಾ, ಕಾಲೆತ್ತಿ ಕೈ ಎತ್ತಿ ಎಲ್ಲ ನೋಡ್ತು. ಏನು ಬಾಯಿ ಹಾಕಕ್ಕೆ. ಆದರೆ ಅಲ್ಲಿದ್ದು ಸುಮ್ಮನೆ ಇರ್ತಾರೋ? ಏನಿಲ್ಲ. ಕಣಕ ಕುಟ್ಲಿಕ್ಕೆ ಒನಕೆ ಬಳಸ್ತಿದ್ದಲ್ಲಪ್ಪ ಮರದ್ದು, ಅದು ತಗೊಂಡು ಬಡಿದ್ರು. ಕಣಕ ಕುಟ್ಟು ಒನಕೆಲಿ ಬಡಿದರೆ ಏನು ಮಾಡಿದ್ರು? ನೋವಾಯ್ತಲ್ಲಪ್ಪ. ಕುಯ್ ರಾಗವ ಹಾಡುವಿರಿ. ಸಂಗೀತ ಹಾಡ್ತಾ ಇಲ್ಲ, ಹೊಡ್ತಾ ಬಿತ್ತಲು ಕೊಯ್ಯೋ ಅಯ್ಯಯ್ಯೋ ಅಂತ ಅಲ್ಲಿಂದ ಓಡಿ ಬಂತು. ಇದು ಸಹಿತ ನಮ್ಮ ಮನಸ್ಸು ನೇರವಾಗಿಲ್ಲದೆ ಅವ್ರಿಗೆ ವ್ಯವಹಾರಗಳಲ್ಲಿ ಸಂಬಂಧ ಇಲ್ಲದೆ ಇಣುಕೋದು, ಪ್ರವೇಶ ಮಾಡಿದರೆ ಪೆಟ್ಟು ಬೀಳುತ್ತೆ. ಆವಾಗ ನಾವು ಪೆಟ್ಟು ತಿಂದು ನರಳ್ಕೊಂಡು ಬರಬೇಕು. ಅದು ಮಾಡಬೇಡಿ ಅಂತೇಳಿ ಹೇಳ್ತಾ ಇರೋ. ಇನ್ನು ಎರಡನೇ ನೋಡೋಣ ಚರಣದಲ್ಲಿ. ಹುಗ್ಗಿ ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ. ಆಹಾ, ಹುಗ್ಗಿ ಪಾಕಶಾಲೆಯಲ್ಲಿ ಏನು ಮಾಡ್ತಾರೆ? ಹುಗ್ಗಿ ಗೊತ್ತು, ಅಕ್ಕಿ, ಹೆಸರು ಬೇಳೆ ಜೊತೆಗೆ ತುಪ್ಪ ಇವೆಲ್ಲ ಹಾಕಿ ಚಲೋ ಹುಗ್ಗಿ ಮಾಡ್ತಾರೆ. ಹುಗ್ಗಿ ಮಾಡಿದ್ರಪ್ಪ, ಧನುರ್ಮಾಸದಲ್ಲಿ ಹುಗ್ಗಿ ಬಹಳ ಶ್ರೇಷ್ಠ. ನೀವು ಪಾಯಸನಾದ್ರು ಮಾಡಿರಿ, ಹುಗ್ಗಿನಾದ್ರು ಮಾಡಿರಿ, ಏನು ಬೇಕಾದ್ರೂ ಮಾಡಿರಿ. ಅಲ್ಲಿಗೂ ಸಹಿತ ಏನು ಮಾಡ್ತು, ಘಮ ವಾಸನೆ ಬಂತು, ಇಲ್ಲೂ ಏನಾದ್ರು ಸಿಗತ್ತೆ ಅಂತ ಬಂತು. ಅಲ್ಲಿ ಹಣಿಕಿದ್ರೆ ಇಲ್ಲಿ ತಗ್ಗಿ ಬಗ್ಗಿ ಹಿಂಗೆ ನೋಡ್ತು. ತಗ್ಗಿ ಬಗ್ಗಿ ನೋಡುವಿರಿ. ಹುಗ್ಗಿ ಮಾಡೋ ಸೌಟಲ್ಲಿ ಬಡಿದರೆ ಕುಂಕಿ ರಾಗವು ಮಾಡುವಿರಿ. ಅದೇ ಅಲ್ಲೇನಾಯಿತು, ಕಣಕ ಕುಟ್ಟೋಲ್ಲಿ ನೋಡಿದಾಗ ಇಲ್ಲೂ ಅದೇ ಆಗಿದ್ದು. ಹುಗ್ಗಿ ಮಾಡೋ ಸೌಟಲ್ಲಿ ಬಡಿದ್ದಾರೆ. ಹುಗ್ಗಿ ಮಾಡ್ಬೇಕಾದ್ರೆ ಕೈ ಆಡ್ಬೇಕಲ್ಲಪ್ಪ, ಸೌಟು ತಗೊಂಡೆ ಹೊಡೆದ್ರು. ಇದಾವ್ದು ನಾಯಿ ಬಂತು, ಹಚ ಅಂತ. ಅವಾಗ ಏನು ಮಾಡ್ತು, ಕುಯ್ ಅಂತೇಳಿ ರಾಗ ಮಾಡ್ಕೊಂಡು ಬಂತು. ಮತ್ತೆ ಪೇಟು ತಿಂದು ಬಂತು. ಅಂದರೆ ಇದರ ಅರ್ಥ, ಮನುಷ್ಯನಾದವನು ನೇರ ಇಲ್ಲದೆ ಇನ್ನೊಬ್ಬರ ವ್ಯವಹಾರದಲ್ಲಿ ಇಣುಕೋದು, ಕಣ್ಕೋದು, ತಗ್ಗೋದು, ಬಗ್ಗೋದು, ಮೋಸ, ವಂಚನೆ, ಕಾಪಟತೆ ಇರಬಾರ್ದು. ಇದ್ರೆ ಪೆಟ್ಟು ಬೀಳುತ್ತೆ ಅಂತ. ಇನ್ನು ಕೊನೆಯದಕ್ಕೆ ಬರ್ತೀವಿ. ಹಿರೇ ಬೀದಿಯಲ್ಲಿ ಓಡುವಿರಿ, ಕರೆ ಬೂದಿಯಲ್ಲಿ ಹೊರಳುವಿರಿ. ಮಕ್ಕಳೇ, ನಾಯಿ ಸ್ವಭಾವ ನೋಡ್ರಿ. ಅದೇನೋ ರಾಜಕಾರ್ಯ ಬೀದಿ ನಾಯಿ, ಅಲ್ಲೆಲ್ಲೋ ಓಡ್ತಾನೆ ಇರುತ್ತೆ. ಹೋಯ್ತು ಎಲ್ಲಿ ಹೋಗ್ತಾ ಇದೆ? ಹಿರೇ ಬೀದಿ ಅಂದರೆ ರಾಜಬೀದಿ, ದೊಡ್ಡ ಬೀದಿ. ಇನ್ನೆಲ್ಲ ಸಣ್ಣ ಗಲ್ಲಿ. ಇದು ದೊಡ್ಡ ಬೀದಿಯಲ್ಲೇ ಓಡುತ್ತೆ. ಹಿಂಗೆ ಹೋಯ್ತು. ಏನು ಭಾಳ ಕೆಲಸ ಇದೆ, ಹೋಗುತ್ತೆ ನೋಡ್ತಿದ್ದಂಗೆ ಬಲಕ್ಕೆ ತಿರುಗುತ್ತೆ, ಮತ್ತೆ ಎಡಕ್ಕೆ ತಿರುಗುತ್ತೆ, ಮತ್ತೆ ಮುಂದಕ್ಕೆ ಹೋಗುತ್ತೆ. ಇನ್ನೆಲ್ಲೋ ಕಾಲೆತ್ತಿ ಚೊಯ್ ಅಂತೇನೋ ಮಾಡುತ್ತೆ. ಹೋಗ್ತಾನೆ ಇರುತ್ತೆ. ಎಲ್ಲಿಗೆ ಹೋಗುತ್ತೆ ಯಾರಿಗೂ ಗೊತ್ತೇ ಇಲ್ಲ. ಅಂದರೆ ಬದುಕಿಗೆ ಗುರಿ ಇಲ್ಲಲ್ಲ, ಹಾಗೆ ನಾಯಿಯೂ ಸಹಿತ ಓಡ್ತಾನೇ ಇರುತ್ತೆ. ಅದಕ್ಕೆ ಹೇಳ್ತಿದ್ದಾರೆ, ಹಿರೇ ಬೀದಿಯಲ್ಲಿ ಓಡುವಿರಿ. ಎಂಥ ರಾಜ ಬೀದಿಯಲ್ಲಿ ಓಡಿದ್ರು ಸಹಿತ ನಿನ್ನ ಗುರಿ ಏನು ಇಲ್ಲ. ಕರೆ ಬೂದಿಯಲ್ಲಿ ಹೊರಳುವಿರಿ. ನಾವೆಲ್ಲರೂ ಸಹಿತ ಹೊರಳಾಡೋದು. ಮನುಷ್ಯ ದೇಹದ ಮಲಿನತೆ ಕಳ್ಕೊಳ್ಳೋಕೆ ಏನು ಮಾಡಬೇಕು? ನದಿಯಲ್ಲಿ ಸ್ನಾನ ಮಾಡಬೇಕು. ಆವಾಗ ದೇಹದ ಮಲಿನತೆ ಹೋಗುತ್ತೆ. ಹಾಗೆ ಭಗವಂತನ ಧ್ಯಾನ ಮಾಡಿದರೆ, ದರ್ಶನ ಮಾಡಿದರೆ ಮನಸ್ಸಿನ ಮಲಿನತೆ ಹೋಗುತ್ತೆ. ಇದು ಬರೀ ರಾಜಬೀದಿಯಲ್ಲಿ ಓಡಾಡೋದು ಅಂದರೆ ಏನು ಮಾಡಬೇಕು? ಸತ್ಯ, ನ್ಯಾಯ, ನೀತಿ, ಧರ್ಮ ಆ ರಾಜಬೀದಿಯಲ್ಲಿ. ಬರೀ ಹಿರೇ ಬೀದಿಯಿಂದ ರಸ್ತೆಯಲ್ಲಿ ಹೋಗ್ತಾ ಇರೋದಲ್ಲ ನಾಯಿ ಹೋದಂಗೆ. ಕರೆ ಬೂದಿ ಏನು ಮಾಡ್ತಾರೆ? ಮನೆಯಲ್ಲಿ ಇವತ್ತು ಬೂದಿ ಸಿಗೋದೇ ಕಷ್ಟ. ಅಡುಗೆ ಮಾಡು, ನೀರು ಒಲೆದು ಎಲ್ಲವೂ ಸಹಿತ ದೂರ ಕಟ್ಟಿಗೆ ಬೂದಿಯಾಗಿರುತ್ತಲ್ಲ, ಬೂದಿ ತೊಗೊಂಡು ಎಲ್ಲೋ ಒಂದು ಕಡೆ ತಿಪ್ಪೆ ಗುಂಡಿಗೆ ಹಾಕೋರು. ತಿಪ್ಪೆ ಗುಂಡಿಯಲ್ಲಿ ಇದು ಮೈಗೆಲ್ಲ ಹಚ್ಕೊಳ್ಳೋದೇನು ಗಂಧ ವಿಭೂತಿ ಅಲ್ಲ, ಏನದು ಮಣ್ಣಲ್ಲಿ ಬೂದಿಯಲ್ಲಿ ಹೊರಡಾಡಿ ಮೈಯನ್ನೆಲ್ಲ ಇನ್ನೊಂದಿಟ್ಟು ಹೊಲ್ಸ್ ಮಾಡ್ಕೊಳ್ಳೋದು. ಅಂದರೆ ಬೀದಿಯಲ್ಲಿ ಹೋದರೂ ಸಹಿತ, ರಾಜಬೀದಿಯಲ್ಲಿ ಹೋದರೂ ನಿನ್ನ ಮೈ ಮನಸ್ಸು ಎಲ್ಲ ಬಾಲಸು. ಅದಕ್ಕೆ ಬೂದಿಯನ್ನು ಇಲ್ಲಿ ಉದಾಹರಣೆ ಕೊಟ್ಟಿರೋದು. ನಾವೇನು ಮಾಡಬೇಕು? ಬೂದಿಯಲ್ಲಿ ಹೊರಳೋದಲ್ಲ, ವಿಭೂತಿಯಲ್ಲಿ ಮುದ್ರೆ ಹೀಗಿದ್ರೆ ಅದಕ್ಕೆ ಬೆಲೆ ಗೋಪೀಚಂದನ. ಆದರೆ ಏನು ಮಾಡ್ತು? ಗುರಿಯೇ ಇಲ್ಲ. ಪುರಂದರ ವಿಠಲ ರಾಯನ ಈ ಪರಿ ಮರೆತು ಸದಾವನಿ ಚರಿಸುವಿರಿ. ಚರಿಸೋದು ಅಂತ ಚಲಿಸ್ತಾನೇ ಇರೋದು, ಓಡ್ತಾನೇ ಇರೋದು. ಆದರೆ ಏನನ್ನ
ಪುರಂದರ ವಿಠಲನ್ನ, ಭಗವಂತನನ್ನು, ಅವನ ಮಹಿಮೆಯನ್ನು ಮರೆತು ಬಿಡೋದು. ಅವನು ನೆನೆಯೋದೇ ಇಲ್ಲ, ಸುಮ್ಮನೆ ಹೋಗ್ತಾನೆ ಇದ್ರೇನು ಉಪಯೋಗ. ಯಾವಾಗಲೂ ಅದಕ್ಕೆ ಹೇಳೋದು, ರಾತ್ರಿ ಮಲ್ಕೊಳ್ಬೇಕಾದ್ರೆ ಭಗವಂತ ನಾಮ ಸ್ಮರಣೆ ಮಾಡಿ, ಬೆಳಗ್ಗೆ ಎದ್ದ ಕೂಡಲೇ ಅವನು ಸ್ಮರಣೆ ಮಾಡಿ ಸದಾ ನೆನೀತಾ ಇರ್ರಿ. ಆಗ ಒಳ್ಳೆ ಬುದ್ಧಿ ಬರುತ್ತೆ, ವಿದ್ಯೆ ಬರುತ್ತೆ, ನೀವು ಒಳ್ಳೆ ದಿಕ್ಕಿನಲ್ಲಿ ಹೋಗ್ತೀರಿ ಅಂತ. ಒಳ್ಳೆ ವಿಚಾರ ಇದ್ದರೆ ಒಳ್ಳೆ ನಡತೆ ಬರುತ್ತೆ. ಇಲ್ಲದೆ ಇದ್ದರೆ ಗೊತ್ತು ಗುರಿ ಇಲ್ಲದೆ ಹೋಗ್ತಾ ಇದ್ದರೆ ನಮ್ಮ ಮನಸ್ಸು ನಾಯಿ ಬಾಲ್ದ ಡೊಂಕು ವಕ್ರವಾಗಿರುತ್ತೆ ಅನ್ನೋದು ಹೇಳೋದು. ನೋಡಿ ಮಕ್ಕಳೇ, ಈ ಪುಟ್ಟದಾಗಿರುವಂಥ 3 ಚರಣಗಳಲ್ಲಿ ಎಷ್ಟು ಸೊಗಸಾಗಿ ಹೇಗೆ ಬದುಕಬೇಕು ಅಂತ ಪುರಂದರದಾಸರು ಹೇಳಿದ್ದಾರೆ. ನೆನಪಿರಲಿ, ಯಾವಾಗಲೂ ಸಹಿತ ನಮಗೆ ಡೊಂಕು ಬಾಲದ ನಾಯಕರ ಆದರ್ಶ ಆಗೋದು ಬೇಡ. ನಾವೇನಿದ್ರೂ ನೇರ ಸತ್ಯ, ನ್ಯಾಯ, ನೀತಿ, ಧರ್ಮ, ಪ್ರಾಮಾಣಿಕತೆ ಹಾದಿಯಲ್ಲೇ ಹೋಗಬೇಕು. ಹೌದಾ? ವಿದ್ಯಾರ್ಥಿಗಳು ಒಳ್ಳೆ ಹಾದಿಯಲ್ಲಿ ಹೋದರೆ ಯಶಸ್ಸು ಸಿಗತ್ತೆ, ಕಷ್ಟಪಡಬೇಕು, ಗೌರವ ಸಿಗತ್ತೆ, ಮೋಸ ವಂಚನೆ ಬೇಡ. ನಮ್ಮಲ್ಲಿ ನಾಯಿ ಬಾಲ ಥರ ಮನಸ್ಸು ವಕ್ರವಾಗೋದು ಬೇಡ, ಎಲ್ಲೆಲ್ಲೂ ಅಲಿಯೋದು ಬೇಡ, ಪೆಟ್ಟು ತಿನ್ನೋದು ಬೇಡ. ನೇರ ಹಾದಿಯಲ್ಲಿ ಹೋಗಿ ಎಲ್ಲ ಒಳ್ಳೆ ಹಾದಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೆದು ಮನೆಗೆ, ದೇಶಕ್ಕೆ ಹೆಸರು ತರ್ರಿ. ನಮಸ್ಕಾರ.